ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 128ನೇ ಗದ್ಯ ಭಾಗ ನಾವೀಗ ನೋಡ್ತಿರೋದು. 2ನೇ ಅಧ್ಯಾಯದ 1ನೇ ಪಾದ ನಡೆದಿದೆ. ಶ್ರುತೇಸ್ತು ಶಬ್ದಮೂಲತ್ವಾತ್ ಅನ್ನುವಂಥ ಭಾಗವನ್ನು ಒಳಗೊಂಡಂಥ ಅಧಿಕರಣ ಅಲ್ಲಿ ನಡೆದಿದೆ. 28ನೇ ಗದ್ಯ ಭಾಗದಲ್ಲಿ ಹೀಗೆ ಪ್ರಶ್ನೆ ಇದೆ: ಕುತ ಏತತ್, ಯಾರು ಯುಕ್ತಿಗಮ್ಯ ಅಲ್ವೋ ಅವನ ಬಗ್ಗೆ, ಯುಕ್ತಿಗಮ್ಯ ಅಲ್ಲದೇ ಇರುವಂಥ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಯುಕ್ತಿ ವಿರೋಧವನ್ನು ಹೇಳಬಾರ್ದು ಅಂತ ಹಿಂದೆ ಬಂದಿತ್ತು. ಯಾಕೆ ಹಾಗೆ ಹೇಳಬಾರ್ದು ಅಂದರೆ, ತತ್ ಯುಕ್ತ್ಯಗಮ್ಯತ್ವಂ ಔಪನಿಷದಃ ಪುರುಷಃ ಇತ್ಯಾದಿ ಶ್ರುತಿ ವದೇತ್ಯತಃ ಅತಃ ತದ್ವದೇತ್ ಶ್ರುತಿ ಅಂತಿದೆಯಲ್ಲ ಆಚಾರ್ಯರ ಮಾತು. ತದ್ವದೇತ್ ಶ್ರುತಿ ಅಂದರೆ ಶ್ರುತಿ ವೇದವು ತತ್ ಆ ವಿಷಯವನ್ನು ವದೇತ್ ಹೇಳ್ತಾ ಇದೆ. ಅದೇನು ವಿಷಯವನ್ನು ಹೇಳ್ತಾ ಇದೆ ಅಂದರೆ, ಯುಕ್ತಗಮ್ಯತ್ವಂ, ಪರಮಾತ್ಮ ಯುಕ್ತಿಯಿಂದ ಗಮ್ಯನೇ ಅಲ್ಲ ಅಂತನ್ನುವುದನ್ನು ಆ ವೇದವಾಕ್ಯ ಹೇಳ್ತಾ ಇದೆ ಅಂತ ತಾತ್ಪರ್ಯ. ಅಲ್ಲಿ ಔಪನಿಷದಃ ಪುರುಷ ಅಂದರೆ ಅವನು ಉಪನಿಷತ್ತಿನಿಂದ ತಿಳಿಯಲ್ಪಡ್ತಾನೆ ಹೊರತು, ಉಪನಿಷತ್ತು ಅಂದರೆ ಶಾಸ್ತ್ರಗಳು. ವೇದಾ ಹಿ ವೈನಂ ವೇದಯಂತಿ ತಸ್ಮಾದಾಹುರ್ ವೇದ ಇತಿ ಅಂತ ಎಲ್ಲ ಹಿಂದೆ ಬಂದಿದೆ. ಅದರಿಂದ ಭಗವಂತ ಒಂದು ಶಾಸ್ತ್ರಗಳಿಂದ ಮಾತ್ರ ತಿಳಿಯಲ್ಪಡ್ತಾನೆ ಹೊರತು ಬೇರೆ ಯಾವುದರಿಂದಲೂ ಕೂಡ ತಿಳಿಯಲ್ಪಡುವಂಥವನಲ್ಲ. ಅದರಿಂದ ಔಪನಿಷದಃ ಅಂದರೆ ಉಪನಿಷದ ಗಮ್ಯ ಅಥವಾ ಉಪನಿಷದಃ ಅಯಂ ಔಪನಿಷದಃ, ಉಪನಿಷತ್ತಿಗೆ ಸಂಬಂಧಪಡುವುದು ಅಂದರೆ ಗಮ್ಯನಾಗುವುದು ಅಂತಲೇ ಅದರ ಅರ್ಥ. ಅಲ್ಲಿ ಇತಿ ಶ್ರುತಿ ವದೇತ್ ಇತ್ಯಾದಿ ಶ್ರುತಿ, ಇದೇ ಮೊದಲಾದ ವೇದವಾಕ್ಯ ಹೀಗೆ ಪ್ರತಿಪಾದನೆ ಮಾಡ್ತಾ ಇದೆ. ತತ್ ಅದು ಮುಕ್ತಗಮ್ಯತ್ವಂ ಅಂತ ಈಗ ಎಲ್ಲ ಕಡೆ ಪ್ರಿಂಟ್ ಇದೆ. ಆ ಒಂದು 2-3 ಪುಸ್ತಕಗಳನ್ನ ನಾವು ಪರಿಶೀಲನೆ ಮಾಡಿದಾಗಲೂ ಕೂಡ ನಮಗೆ ಮುಕ್ತಗಮ್ಯತ್ವಂ ಅಂತ ಹೀಗೇ ಕಂಡು ಬಂತು. ಆದರೆ ಆ ಮುಕ್ತಗಮ್ಯತ್ವವನ್ನು ಅಲ್ಲಿ ಹೇಳಲಿಕ್ಕೆ ಹೊರಟಿಲ್ಲ, ಈ ಅಧಿಕರಣದಲ್ಲೇ ಹೇಳಲಿಕ್ಕೆ ಹೊರಟಿಲ್ಲ. ಆದ್ರಿಂದ ಅದು ಯುಕ್ತಿ ಅಗಮ್ಯತ್ವಂ ಅಂತ ಆಗಬೇಕು. ಕೆಳಗೆ ಕೆ.ಟಿ. ಪಾಂಡುರಂಗಾಚಾರ್ಯ ಅನುವಾದ ನೋಡಿದಾಗಲೂ ಕೂಡ ಔಪನಿಷದ ಪುರುಷ ಇತ್ಯಾದಿ ಶ್ರುತಿಯಿಂದ ಪರಮಾತ್ಮ ಯುಕ್ತಿಗಮ್ಯನೇ ಅಲ್ಲ, ಶಾಸ್ತ್ರಗಮ್ಯನೆಂದು ತಿಳಿದು ಬರುತ್ತದೆ ಅಂತ ಹೀಗಿದೆ. ಆದ್ದರಿಂದ ಇದು ಸರಿಯಾದ ಸಂಪಾದನೆ ಮಿಸ್ಟೇಕ್ನಿಂದ ಆಗಿರೋದು. ದೃಷ್ಟಿದೋಷ. ಮುಕ್ತಿ ಗಮ್ಯ, ಯುಕ್ತಿ ಗಮ್ಯ ಇದೆಲ್ಲ ಒಂದೇ ಥರ ಇದೆ. ಮತ್ತು ಅಗಮ್ಯ ಅಂತ ಬೇರೆ ತಪ್ಪಿ ಹೋಗಿದೆ, ಗಮ್ಯ ಅಂತಾಗಿದೆ. ಅದರಿಂದ ಅದನ್ನೆಲ್ಲವನ್ನು ಸರಿಪಡಿಸ್ಕೊಂಡು ಇದನ್ನು ನಾವು ಯುಕ್ತಿ ಅಗಮ್ಯತ್ವಂ ಅಂತ ಹಾಕ್ಕೊಳ್ಬೇಕು. ಅದು ಬಿಟ್ಟು ಅಲ್ಲಿ ಬೇರೆ ಮಾರ್ಗ ಇಲ್ಲ. ಹೀಗೆ ಪರಮಾತ್ಮ ಯುಕ್ತಿದ ಗಮ್ಯನೇ ಅಲ್ಲ ಅಂತ ಶಾಸ್ತ್ರದಿಂದ ತಿಳಿದು ಬಂದಿದೆ ಅಂತ ಅದರ ತಾತ್ಪರ್ಯ. ಕಿಂಚ ತದ್ಬ್ರಹ್ಮ ನ ಅಯುಕ್ತಂ ಸರ್ವ ವಿರೋಧ ಶಾಮಕ ಅನಂತ ಶಕ್ತಿ ಯುಕ್ತಮೇವ. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಆಚಾರ್ಯರ ವಾಕ್ಯಕ್ಕೆ ಮತ್ತೊಂದು ಅರ್ಥ. ಈ ಬ್ರಹ್ಮ ಏನಿದೆ ಅದು ಅಯುಕ್ತ ಅಲ್ಲ ಅಂದ್ರೆ ಯುಕ್ತವೇ ಆಗಿದೆ ಅಂತ ತಾತ್ಪರ್ಯ. ಅಯುಕ್ತ ಅಲ್ಲ ಅಂದ್ರೆ ಯುಕ್ತವೇ ಆಗಿದೆ. ಅದರಿಂದ ಯುಕ್ತವಾಗಿದೆ? ಯುಕ್ತ ಅಂದ್ರೆ ಕೂಡಿರುವುದು ಅಂತ ಅರ್ಥ. ಯಾವುದರಿಂದ ಯುಕ್ತ ಆಗಿದೆ ಅಂತ ಪ್ರಶ್ನೆ ಬಂದ್ರೆ, ಅನಂತ ಶಕ್ತಿಯಿಂದ ಕೂಡಿದ್ದಾಗಿದೆ ಆ ಬ್ರಹ್ಮ. ಸರ್ವ ವಿರೋಧ ಶಾಮಕ. ಒಬ್ಬ ವ್ಯಕ್ತಿಯನ್ನು ಕರ್ತೃ ಅಂತ ಹೇಳಿದಾಗ ಅಲ್ಲಿ ಏನು ವಿರೋಧಗಳು ಬರಬೇಕು, ಆ ವಿರೋಧಗಳನ್ನೆಲ್ಲ ಪರಿಹರಿಸಬಲ್ಲಂಥ ಅನೇಕ ಯುಕ್ತಿಗಳಿಂದ ಅದು ಕೂಡಿದ್ದೇ ಆಗಿದೆ. ಸರ್ವ ವಿರೋಧಕ ಶಾಮಕ ಅನಂತ ಶಕ್ತಿ ಯುಕ್ತಮೇವ. ಹೀಗೆ ಅನಂತ ಶಕ್ತಿಗಳಿಂದ ಅದು ಕೂಡಿದ್ದೇ ಆಗಿದೆ. ಆದ್ರಿಂದ ಅದನ್ನು ಅಯುಕ್ತ ಅಂತ ಹೇಳಬೇಡಿ. ಹೀಗಿಂತ ಶಕ್ತಿ ಇರೋದ್ರಿಂದ ಈ ಎಲ್ಲ ಮಾತುಗಳಿಂದ ನಮಗೆ ಆ ಪರಮಾತ್ಮನಲ್ಲಿ ಯಾವ ಕ್ರಿಯೆಯನ್ನು ಗುಣವನ್ನು ಹೊಂದಿಸುವುದು ಕಷ್ಟ ಅಲ್ಲ. ಜೀವಂತು ನೈವಂ ಯತಃ ಅತಃ. ಪರಮಾತ್ಮನನ್ನು ಹೀಗೆಲ್ಲ ಹೇಳ್ತಾ ಇದೆ ವೇದ, ಆದರೆ ಜೀವನನ್ನು ಹೇಳ್ತಾ ಇಲ್ಲ. ಜೀವನನ್ನು ಈ ಎಲ್ಲ ಶಕ್ತಿಗಳಿಂದ ಕೂಡಿದವನು ಅಂತ ಹೇಳ್ತಾ ಇಲ್ಲ, ಅದು ಹೇಳ್ತಿಲ್ಲ. ಆದ್ರಿಂದ ಜೀವನಲ್ಲಿ ಸ್ವತಂತ್ರ ಶಕ್ತಿ ಇಲ್ಲ, ಪರಮಾತ್ಮ ಕೊಟ್ಟ ಶಕ್ತಿ ಇದೆ. ಪರಮಾತ್ಮನಿಗೆ ಮಾತ್ರ ಸ್ವತಂತ್ರವಾದ ಶಕ್ತಿ ಇದೆ ಅಂತ ಒಟ್ಟು ತಾತ್ಪರ್ಯ. ಈ ಮೂಲ ಬ್ರಹ್ಮಸೂತ್ರದ
2ನೇ ಅಧ್ಯಾಯದ 1ನೇ ಪಾದದ ಶಬ್ದ ಮೂಲತ್ವಾಧಿಕರಣ ಅಂತ ಏನಿದೆ 8ನೇ ಅಧಿಕರಣ, ಅದರಲ್ಲಿ 2ನೇ ಸೂತ್ರದಲ್ಲಿ ವಿಚಿತ್ರ ಶಕ್ತಿ ಆತ್ಮನಿಚೈವ ವಿಚಿತ್ರಾಶ್ಚಹಿ ಅಂತ ಸೂತ್ರ. ಪರಮಾತ್ಮನಿಗೆ ವಿಚಿತ್ರವಾದ ಶಕ್ತಿಗಳಿವೆ, ಬೇರೆ ಯಾರಿಗೂ ಇಲ್ಲ. ವಿಚಿತ್ರ ಶಕ್ತಿ ಪುರುಷ ಪುರಾಣೋ ನಚಾನ್ಯೇಷಾಂ ಶಕ್ತಯ ತಾದೃಶಾಸ್ಯು. ಪರಮಾತ್ಮನಿಗೆ ಅಂತಹ ಶಕ್ತಿಗಳೆಲ್ಲ ಇವೆ, ಬೇರೆ ಯಾರಿಗೂ ಕೂಡ ಶಕ್ತಿಗಳಿಲ್ಲ ಅಂಥದ್ದು ಅಂತ ವೇದನೆ ಹೇಳ್ತಾ ಇದೆ. ಇವೆಲ್ಲ ನಮಗೆ ಆಧಾರ ಆಗಿದೆ. ಸ್ವಪಕ್ಷ ದೋಷಾಚ್ಚ ಯೇ ದೋಷಾ ಇತರತ್ರಾಪಿ ತೇ ಗುಣ ಪರಮೇ ಮತಃ. ಮುಂದಿನ ಸೂಕ್ತರು ಕೂಡ ಹೀಗೆ ಪ್ರತಿಪಾದನೆ ಮಾಡ್ತಾ ಇದೆ. ಯುಕ್ತಿ ವಿರೋಧ ದೋಷ ಅಂತನ್ನೋದು ಜೀವಕರ್ತೃತ್ವಕ್ಕೆ ಮಾತ್ರ, ಅದು ಪರಮಾತ್ಮನಿಗೆ ಆ ಕರ್ತೃತ್ವಕ್ಕೆ ಇಂಥ ಯಾವುದೇ ವಿರೋಧ ಇಲ್ಲ. ಈ ಬೇರೆ ವ್ಯಕ್ತಿಗಳಲ್ಲಿ ಯಾವುದು ದೋಷವೋ ಅವೆಲ್ಲ ಪರಮನಾದ ಪರಮಾತ್ಮನಲ್ಲಿ, ಪುರುಷೋತ್ತಮನಾದ ಪರಮಾತ್ಮನಲ್ಲಿ ಅವು ದೋಷಗಳೇ ಅಲ್ಲ. ಯಾವ ದೋಷವೂ ಅವನಲ್ಲಿಲ್ಲ, ಕೇವಲ ಗುಣಗಳೇ ಇವೆ. ಮುಂದಿನ ಕಾಷಾಯಣ ಶ್ರುತಿಯು ಕೂಡ ಅದನ್ನು ವರ್ಣನೆ ಮಾಡಿದೆ. ಎಲ್ಲದಕ್ಕೂ ಕೂಡ ಅದೇ ಅರ್ಥ ಇದೆ. ಮುಂದೆ 29ನೇ ಗದ್ಯ ಭಾಗದಲ್ಲಿ ಮುಂದೆ ಸರ್ವೋಪೇತಾಚ ತದ್ದರ್ಶನಾತ್ 31ನೇ ಸೂತ್ರ. ಸರ್ವೈರ್ಯುಕ್ತ ಶಕ್ತಿಭಿರ್ದೇವತಾಸ ಪರೇತಿಯಾಂ ಪ್ರಾಹುರಜಸ್ರ ಶಕ್ತಿಂ ಅಂತ ಇನ್ನೊಂದು ಚತುರ್ವೇದ ಶಿಖಾ ಅಂತ ಅದರ ಮಾತನ್ನ ಆಚಾರ್ಯ ಉದ್ಧರಿಸಿದ್ದಾರೆ. ಅದಕ್ಕನುಸಾರವಾಗಿ ಅವನು ಕೇವಲ ವಿಚಿತ್ರ ಶಕ್ತಿ ಮಾತ್ರ ಅಲ್ಲ, ಮತ್ತು ಸರ್ವಶಕ್ತಿ ಉಳ್ಳವನೇ ಆಗಿದ್ದಾನೆ ಅಂತ ಹೀಗೆ ತಿಳಿದು ಬರ್ತದೆ. ವಿಕರಣತ್ವಾನ್ಯೇತಿ ಚೇನ್ನ ತದುಕ್ತಂ ಅಂತ 32ನೇ ಸೂತ್ರ. ನಚ ಕರ್ಣಾಭಾವ ತನುಪಪತ್ತಿ ಇತಿ ಯುಕ್ತಂ. ಪರಮಾತ್ಮನಿಗೆ ಕೈ ಕಾಲು ಮೊದಲಾದ ಇಂದ್ರಿಯಗಳೇ ಇಲ್ಲ, ಆದ್ರಿಂದ ಆತನನ್ನು ಕರ್ತೃ ಅಂತ ಹೇಳೋದು ಸರಿಯಲ್ಲ ಅಂತ ಯಾರೂ ಆಕ್ಷೇಪಿಸ್ಲಿಕ್ಕೆ ಬರೋ ಹಾಗಿಲ್ಲ. ಯಾಕೆಂತಂದ್ರೆ ಅವನಿಗೆ ಪ್ರಾಕೃತವಾದ ಕೈ ಕಾಲು ಇತ್ಯಾದಿಗಳು ಇದ್ದೇ ಇರಬಹುದು, ಅಪ್ರಾಕೃತವಾದ ಕೈ ಕಾಲು ಇತ್ಯಾದಿಗಳು ಇದ್ದೇ ಇವೆ. ಅದನ್ನ ಅಪಾಣಿಪಾದೋ ಜವನೋ ಗೃಹೀತ. ಅವನಿಗೆ ಪ್ರಾಕೃತವಾದ ಕೈ ಕಾಲುಗಳಿಲ್ಲ, ಪ್ರಾಕೃತವಾದ ಕಣ್ಣಿಲ್ಲದೆ ಹೋದ್ರೂ ಕೂಡ ನೋಡ್ತಾನೆ ಅಂತ ಹೀಗೊಂದು ಮಾತನ್ನ ಅಲ್ಲಿ ಉದ್ಧರಿಸಿದ್ದಾರೆ. ಇದು ಕರಣ ಅಂದ್ರೆ ಇಂದ್ರಿಯ, ವಿಕರಣ ಅಂದ್ರೆ ಇಂದ್ರಿಯ ರಹಿತ ಅಂತ ಶಂಕೆ ಮಾಡಬೇಡಿ, ಇಂದ್ರಿಯಗಳು ಅವನಿಗೆ ಇದ್ದೇ ಇದೆ ಅಂತ ಆ ಸೂತ್ರದ ಅರ್ಥ ಆಯಿತು. ಅದಾದ್ಮೇಲೆ ಅಲ್ಲಿಗೆ ಶಬ್ದ ಮೂಲತ್ವ ಅಧಿಕರಣ ಸಮಾಪ್ತ ಆಗಿದೆ. ಅಣುಭಾಷ್ಯದ ತತ್ವಮಂಜರಿಯಲ್ಲಿ 29ನೇ ಗದ್ಯ ಭಾಗ ಏನಿದೆ ಅದು ನ ಪ್ರಯೋಜನಾಧಿಕರಣ ಅಂತ 9ನೇ ಅಧಿಕರಣ. ಓಂ ನ ಪ್ರಯೋಜನವತ್ವಾತ್ ಓಂ ಅಂತ ಸೂತ್ರ ಅದಕ್ಕೆ ಸಂಬಂಧಪಟ್ಟದ್ದು. ಆ ಸೂತ್ರ ಏನು ಹೇಳ್ತದೆ, ಈ ಸೃಷ್ಟಿಯಾದಿಗಳನ್ನ ಅವನು ಯಾಕೆ ಮಾಡ್ತಾ ಇದ್ದಾನೆ, ಅವನಿಗೇನು ಪ್ರಯೋಜನ ಅಂತೆಲ್ಲ ಪ್ರಶ್ನೆ ಮಾಡಿಕೊಂಡು, ಅವನಿಗೇನು ಪ್ರಯೋಜನವೂ ಇಲ್ಲ, ಅವನು ಈ ಸೃಷ್ಟಿಯಾದಿಗಳನ್ನು ಮಾಡುವುದು ಕೇವಲ ತನ್ನ ಲೀಲೆಯಿಂದಾಗಿ ಅಷ್ಟೇ, ಹೊರತು ಅವನಿಗೆ ಕರ್ತೃತ್ವ ಅಂತನ್ನುವುದು ಅಪ್ರಾಕೃತವಾದ ಕರ್ತೃತ್ವ, ಬೇರೆ ಏನನ್ನು ಅವನು ಮಾಡಬೇಕಾಗಿಲ್ಲ. ಪ್ರಯೋಜನ ಪಡ್ಕೊಳ್ಬೇಕಾದ ಪ್ರಯೋಜನ ಇಲ್ಲದೆ ಹೋದ್ರೂ ಕೂಡ ಮಾಡ್ತಾನೆ ಅಂತ ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಗದ್ಯ ಭಾಗದಲ್ಲಿ ಈಗ ಹೇಳ್ತಾರೆ, ನಾನು ಅಥಾಪಿ ನ ಸೃಷ್ಟತ್ವಾದ್ಯನಂತ ಗುಣತ್ವಂ ಹರೇಹೇ ಸಾಧು. ಇಷ್ಟೆಲ್ಲ ನೀವೇನೋ ಭಗವಂತನಿಗೆ ಸರ್ವಗುಣತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಆದರೆ ಅದೇನು ಸರಿಯಲ್ಲ. ಯಾಕೆ ಸರಿಯಲ್ಲ ಅಂದರೆ, ಈ ಪ್ರಯೋಜನ ಅವನಿಗೆ ಇದೆಯೋ ಇಲ್ಲವೋ ಅಂತ ಕೇಳ್ತೇವೆ ನಾವು. ಸೃಷ್ಟ್ಯಾದಿಗಳನ್ನು ಮಾಡುವುದರಿಂದ ಅವನಿಗೆ ಪ್ರಯೋಜನ ಇದೆಯೋ ಇಲ್ಲವೋ ಅಂತ ಕೇಳ್ತೇವೆ. ಪ್ರಯೋಜನ ಇದೆ ಅಂತಾದರೆ ಅವನಿಗೆ ಅಪೂರ್ಣತೆ ಬಂತು. ಪ್ರಯೋಜನ ಇಲ್ಲದೇ ಕೆಲಸ ಮಾಡ್ತಾನೆ ಅಂದರೆ ಅವನು ಬುದ್ಧಿವಂತನೇ ಅಲ್ಲ, ವಿವೇಕಿನೇ ಅಲ್ಲ ಅಂತ ಆಗಿಬಿಡ್ತು ಅಂತ ಹೀಗೆ ಎರಡು ಪ್ರಶ್ನೆಗಳನ್ನು ನಮಗೆ ಮಾಡ್ತಾ ಇದ್ದಾರೆ. ಸೃಷ್ಟತ್ವಾದೇಹೇ ಫಲವತ್ವೇ ಅಪೂರ್ಣತಾಪತ್ತೇ. ಸೃಷ್ಟಿ ಪಾಲನೆ ಇತ್ಯಾದಿಗಳನ್ನು ಅವನು ಏನೋ ಒಂದು ಫಲದ ಉದ್ದೇಶದಿಂದ ಮಾಡ್ತಾನೆ ಅಂದರೆ ಅವನು ಅಪೂರ್ಣ. ಮತ್ತೆ ಅಸತಿಚ ಫಲವೇ ಇಲ್ಲ ಅಂದರೆ ಪ್ರೇಕ್ಷಾವತ್ವಾಭಾವ ಅಂತ ಹೀಗೇನೋ ತಪ್ಪಾಗಿ ಮುದ್ರಿತ ಆಗಿದೆ.
ಪ್ರೇಕ್ಷಾವತ್ವಾಭಾವ ಅಂತ ಅದನ್ನು ತಿದ್ಕೋಬೇಕು. ಪ್ರೇಕ್ಷಾ ಅಂದರೆ ವಿವೇಕ, ಪ್ರೇಕ್ಷಾವಾನ್ ವಿವೇಕಿ, ಪ್ರೇಕ್ಷಾವತ್ವ ಅಂದರೆ ವಿವೇಕಿಯ ಲಕ್ಷಣ. ಅದು ಇಲ್ಲದೆ ಇರಬೇಕಾದಿತ್ತು ಭಗವಂತನಿಗೆ, ಅವನು ವಿವೇಕನೇ ಅಲ್ಲದೆ ಇರಬೇಕಾದಿತ್ತು. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ನ ಪ್ರಯೋಜನವತ್ವ ಅನ್ನುವ ಮಾತು ಹೊರಟಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.